ಶ್ರೀಗವ್ವ ಬಂದೆ ನೀನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಊರಿಗೆ ಬಂದಿದ್ದೀನಿ, ನಾಷ್ಟ ಮಾಡ್ತಾಯಿದ್ದೀನಿ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಒಂದೊಂದು ಕೆಲಸ ಮಾಡ್ತಿದ್ದಾರೆ ಎಲ್ಲರೂ. ಸೊ ಇವಾಗ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಮೆಂತ್ಯ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೋತೀನಿ. ಮೆಂತ್ಯ ಪಲಾವ್ ಮಾಡ್ತಿದ್ದೀನಿ. ಸೊ ಫುಲ್ ವಿಡಿಯೋ ಮಾಡಿಲ್ಲ, ನಾನು ಸ್ಟಾರ್ಟಿಂಗ್ ಮಾತ್ರ ವಿಡಿಯೋ ಮಾಡಿದ್ದೀನಿ, ಫ್ರೈ ಮಾಡೋದು ಮಾತ್ರ. ಸೊ ಮೆಂತ್ಯ ಪಲಾವ್ ಮಾಡಾದಮೇಲೆ ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಹೋದೆ. ನೋಡಿ ಫುಲ್ಲು ಫ್ರಿಜ್ಜೆಲ್ಲ ಹೆಂಗಾಗಿದೆ ಅಂತ ಅಂದ್ಬಿಟ್ಟು, ಅಂದರೆ ಅಜ್ಜಿ ಅರ್ಜೆಂಟಲ್ಲಿ ತಗೋತಾರಲ್ವಾ, ಸೊ ಅಲ್ಲೆಲ್ಲ ಹಂಗಂಗೆ ಇಟ್ಟಿರ್ತಾರೆ. ಏನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ತಂದಿತ್ತವಿಂದ ಇವತ್ತಿನ ತನಕ ಕ್ಲೀನ್ ಮಾಡಿಲ್ಲ. ಸೊ ನೋಡಿ ಕ್ಲೀನ್ ಮಾಡಿ ಇವಾಗ ಈ ಥರ ಕಾಣಿಸ್ತಿದೆ. ಫುಲ್ಲು ಅದು ಸೊಪ್ಪೆಲ್ಲ ಇಡ್ತಾರಲ್ಲ, ಬೇರ್ದು ಮಣ್ಣೆಲ್ಲ ಹಂಗಂಗೆ ಇತ್ತು ಎಲ್ಲ. ಫುಲ್ ಅದು ಕ್ಲೀನ್ ಮಾಡೋದಕ್ಕೆ ಒಂದು 20 ಮಿನಿಟ್ಸ್ ಬೇಕಾಯಿತು. ಇವಾಗ ಫುಲ್ಲು ಕ್ಲೀನ್ ಆಗಿದೆ ನೋಡಿ. ಈಗ ಪಲಾವ್ ರೆಡಿಯಾಗಿದೆ. ಈಗೆಲ್ಲ ತಿನ್ನೋದೊಂದೇ ಬಾಕಿ. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಇವಾಗ ನಾಷ್ಟ ಹಾಕ್ಕೊಡ್ತಾಯಿದ್ದೀವಿ ಅನಿಸ್ತಿತ್ತು. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಏನೋ ಹಾವು ಬಂದಿತ್ತು ಅಂತ ಹೇಳಿದ್ರು. ಸೊ ಅದಕ್ಕೆ ಮಮ್ಮಿ ಕ್ಲೀನ್ ಮಾಡಿಬಿಡೋಣ ಅಂತ ಎಲ್ಲ ಗಿಡಗಳನ್ನೆಲ್ಲ ಕಟ್ ಮಾಡ್ತಿದ್ದಾರೆ. ಸೊ ಅಜ್ಜಿ ಕೊಟ್ಟಿಗೆ ತೊಳಿತಾ ಇದ್ದಾರೆ. ಎಲ್ಲ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದೀವಿ. ಸೊ ಇದಾಯಿತು. ಈಗ ಎಲ್ಲ ನಾಷ್ಟ ಮಾಡಿಕೊಂಡು ತಿಂಡಿ ಮಾಡೋಕ್ಕೆ ರೆಡಿ ಮಾಡಬೇಕು. ಇವಾಗ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ತೋರಿಸ್ತೀನಿ ಏನು ಮಾಡ್ತಿದ್ದೀನಿ ಅಂತ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ನನ್ನ ತಂಗಿ ಹಾಕ್ತಿದ್ದಾಳೆ ಫುಲ್ಲು. ಅದ್ರ ತುಂಬ ಅಂದರೆ ಬಾಣಲಿ ತುಂಬ ಎಣ್ಣೆ ಹಾಕ್ತಾಯಿದ್ದೀವಿ. ಇವಾಗ ಫಸ್ಟು ಸ್ಟಾರ್ಟಿಂಗ್ ನಾವು ಅಮ್ಮ ಸ್ವೀಟ್ ಮಾಡಿಬಿಡಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಕಜ್ಜಾಯ ಮಾಡ್ತಿದ್ದೀವಿ. ನಾಳೆನೇ ಹಬ್ಬ ಇರೋದ್ರಿಂದ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಿ ಎಲ್ಲ ರೆಡಿಯಾಗಿದೆ, ಎಣ್ಣೆನೂ ಕಾಯ್ತಾಯಿದೆ. ಇವಾಗ ಕಜ್ಜಾಯ ಮಾಡಬೇಕಷ್ಟೆ. ಗೈಸ್, ಏನೋ ನಾನು ಆಗ್ತಾಯಿದ್ದೆ ನನ್ನ ಕೈಲಿ. ಇವತ್ತು ಚೆನ್ನಾಗಿ ಬರುತ್ತೆ. ಇನ್ನು ಒಂದು ಸ್ಪೆಷಲ್ ಆಗಿರೋ ಕಜ್ಜಾಯ ಮಾಡ್ತಾಯಿದ್ದೀನಿ ನಮ್ಮ ತಾತನಿಗೆ ಅಂತ. ರೆಡಿ ಒತ್ತಕ್ಕೂ ಕಷ್ಟಪಡ್ಬೇಕು. ರೆಡಿ ಗೈಸ್, ಹೆಂಗಾಡ್ತವಳೆ. ಪ್ರೇಮವು ಮೂಡಿದಂತೆ ಶ್ರೀಗವ್ವ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ನಾವು ಹಂಗೆ ಆಡೋದಿಲ್ಲ. ಅದು ಏನದ, ಹೂವಿನ ಸಾರದಂತೆ ಪ್ರೇಮವು ಮೂಡಿದಂತೆ ಹಾಡಿನ ಅಥೋ ಹಾಡೇ ಮುಗಿತು ನನಗೆ. ಹಾಡಿನ ಸಾರಿನ ಪ್ರೇಮವು ಮೂಡಿದಂತೆ ಶ್ರೀಗವ್ವ ಶ್ರೀಗವ್ವ ಬಂದೆ ನೀನು. ಶ್ರೀಗವ್ವ ಯಾರು? ನೀ ಬಂದ ಮೇಲೆ ಬಾಕಿ ಮಾತೇನು. ಒಂದು ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಚಂದವಾಗಿ ಬಂದಿದೆ. ನಮ್ಮ ದಾದಗೋಸ್ಕರ ಚೆನ್ನಾಗಿ ಬರಲೇಬೇಕು. ರೈಸ್ ನೋಡಿ, ಹೊಸ ಕಜ್ಜಾಯ ಹೊತ್ತು ತಾಯಿತೆ ನಮ್ಮ ಮಮ್ಮಿ. ಇಲ್ಲ ಅನ್ಬೇಕ ಗಾಯ್ಸ್. ಇವಾಗ ಕಜ್ಜಾಯ ಮಾಡಿ ಮುಗೀತು. ಇವಾಗ ನಮ್ಮ ಅಜ್ಜಿ ಚಿಕನ್ ಉಂಡೆಗೆ ಹಿಟ್ಟು ಕಲಿಸ್ಕೊಡ್ತಾ ಇದ್ದಾರೆ. ಚಿಕನ್ ಉಂಡೆ ಒಂದು ಮಾಡಿದ್ರೆ 2 ಐಟಮ್ ಮಾಡ್ದಂಗೆ. ಚಿಕನ್ ಉಂಡೆ ಆಗ್ತೈತೆ ನಮ್ಮ ಅಜ್ಜಿ. ಇವ್ರು ಗೌಡಪ್ಪ, ಇವ್ರ ತಮ್ಮ, ನಮ್ಮ ಅಜ್ಜಿ ತಮ್ಮ ಗೌಡ. ನಮ್ಮ ಅಜ್ಜಿ ಕೆಲಸ ಇದೆ ಅಂತ ಬೇರೆ ಕೆಲಸ ಮಾಡ್ಕೋತಿದ್ದಾರೆ. ನನ್ನ ತಂಗಿ ಚಿಕನ್ ಉಂಡೆ ಹಾಕ್ತಿದ್ಲು, ಮತ್ತು ನಾನು ಬೇಯಿಸಿ ಎತ್ತಿಡ್ತಾ ಇದ್ದೆ. ಅಲ್ಲಿ ಕುತ್ಕೊಂಡು ಫುಲ್ ಬೆನ್ನೋ ಬಂದಿತ್ತು ಅಂತ ಸ್ವಲ್ಪ ಹಂಗೆ ಓಡಾಡಿಕೊಂಡು ಕೆಲಸ ಮಾಡೋಣ ಅಂತ. ನೋಡಿ ನಮ್ಮ ತಾತ ಲಾಂಗ್ ತಂದವ್ರು ಇದ್ರ ಸಕ್ಕಿ. ಚೆನ್ನಾಗಿರೋದು ಮಗನ ಬರ್ಲಿಲ್ಲ ಮನೆಗೆ. ಹೇಳು ಈಗ, ಹೇಳೀಗ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ.
ಏನಂದೆ ಇನ್ನೊಂದ್ಸಲ ಹೇಳು. ಕೊಡ್ತೀರಾ ಕರ್ ಸುಳ್ಳ ಒಂದ್ 20 ಕೊಡ್ತಿರ್ತಿ. ಅಯ್ಯೋ ನಮ್ಮ ಮನೆಯಲ್ಲಿ ಗೌರ್ಮೆಂಟ್ ಬಸ್ ಕಟ್ಟಿ ಕಟ್ಟಿ ಸಾಕಾಗತ್ತೆ. ಅವರು ಕುಡಿದ್ಬಿಟ್ಟು ಟೈಟ್ ಆಗ್ಬಿಟ್ಟು ಬಂದವ್ರು. ವಾ ಅಪ್ಪನ್ನೇ ನೋಡಿಲ್ವಾ? ನನ್ನ ಕೊಡ್ತಕತ್ತೈತಿ ನೀನು ನಿನ್ ಯಾಕೋ ಹೀರೋ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಹೀರೋ ತರ ಇದ್ದಿ ಅಂತ. ಪೊಲೀಸರ್ಗೆ ಹಿಡ್ಕೊಡದ ಅಂತ. ನಮ್ದೇ ದಿನಕ್ಕೊಂದು 50 ಪ್ಯಾಕೆಟ್ ಕುಡಿದ್ಯಲ್ಲ ಅದಕ್ಕೆ 500 ಕೊಡ್ತೀನಿ. 500 ನೀಯಾ ಹೋಗತ್ತಾಗೆ. ಭಯ ಊರಿಗೆ ಗೊತ್ತಾ ಗೌಡಪ್ಪ ಕರೀತಾ ಯಾರು ಅಲ್ಲಿ ನನ್ ಕೆಲ್ಸ ಅಲ್ಲಿ ಅಲ್ಲಿ ಯಾವ ಕೇಳೋದು ನಾ ಮುಗ್ಗಿಲ್ಲ ನಮ್ಮ ಮನೆ ಕೆಲ್ಸ ಮೇನು ಅವ್ರು ಸರಿ ಅವರೇ ಸರಿ ಇಲ್ವಾ? ಕೆಲ್ಸ ನಮ್ಗೆ ನೀವೇ ಸರಿ ಇಲ್ಲ. ಓ ಬಟ್ಟ ಭಯಕನ್ನು ಯಾರು ಕಳ್ತನ ಮಾಡ್ಬಿಟ್ಟಿದ್ದೀನಿ ಸಾಲ ಮಾಡ್ಬಿಟ್ಟಿದ್ದೀನಿ ಅಂತ ಮಗ ಮಚ್ಚಿ ಮುಡಿಬೇಕ ಮೇಲದೆ ಮೇಲೆ ಮೇಲೆ ನಾನೇ ಕತ್ತಾಕ್ತೀನಿ ಬಾದರ್ ಗಂಡು ಒಬ್ಬ ಸೋಸ್ಕೋರು ಕೆಲಸ ಆಯ್ತು ನಾವೇ ಕುಡಿದ್ರೆ ದೇವ್ರು. ಅವ್ರು ಬಿಡಿಕ್ಕಿಲ್ಲ ತಾತ ನಿಮ್ಮ ಅಪ್ಪನ ಹೆಸರೇನು? ತಾತ ನಿಮ್ಮ ಅಪ್ಪನ ಹೆಸರು? ಯಾವ ಹೆಸರು ಐತಿ ಆಮೇಲೆ ಯಾವ್ದು ಹೊಂಟೋಯ್ತು ನಿಮ್ಮ ಅಪ್ಪನ ಹೆಸರು ಹೇಳು ಸಾಕು. ನಿಮ್ಮ ಅಪ್ಪನ ಯಾರು ಹುಡುಕ ಹೋಯ್ಕಿಲ್ಲ. ಹಾ ಅಲ್ಲೋಡು ಅಲ್ಲಿ ಯಾರು ಅವರೇ ನೋಡಲಿ. ನಾಳೆ ಸಿಗ್ತಾರ ಅವ್ರು ನಾಳೆಗೆ ಸಿಕ್ಕಾರಾ? ಅವ್ರಿಗೂ ಒಂದು 90 ಕೊಡ್ಸು. ಯಾವ ಗಂಟೆ ಕೊಡ್ತಿದ್ದಾರೋ ಹೋಗೋತ್ತಗೆ ಏನು ಮಕ್ಕಳು ನಮ್ಮಪ್ಪ ಸದಾ ಹೆಂಗೆ ಕೊಡ್ತೀವಿ ನಮ್ಮ ಮನೆ ಹಾಳು ಮಾಡ್ಬಿಟ್ಟ ಹೋದವನು. ನೋಡಿ ಈಗ ಮಮ್ಮಿ ಉಂಡೆ ಕಟ್ಕೊಳುತ್ತೆ. ಚೌಕಿ ಹೊತ್ಕೊಂಡು ಪಟ 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 ಅಂತ ತರಬೇಕು. ಇವಾಗ ಹಾಕದೆ ನೋಡಿ ದೊಡ್ಡ ದೊಡ್ಡ ನಗ ಬಂತು ನಂಗೆ ನಗ ಬಳಿಕೆ ಇಲ್ವಲ್ಲ ಟಿಕೆಟ್ ಹಾಕಿ ಗೋಡಪ್ಪ ನಾನು ಬರ್ತಾರೆ. ನಿಮ್ಮವನ ಹೆಸರು ನೀನೇ ಕೇಳ್ತೀಯ ನಾವೇ ಕೇಳ್ದ ನಮ್ಮವನ ಹೆಸರು ಹೇಳಿ ನೀನು ಬೇಡ. 500 ಕರ್ಸ್ತಾವೆ ಪೂಜೆಗೆ. ಪೂಜೆ ಮಾಡುವಾಗ 500 ಏನ್ ತರಬೇಕು? ನೀರ್ ಬೇಕಾ? ನಿಮ್ ತಾತ ಏನಾದ್ರು ಇದ್ದಿದ್ರೆ ಸಿಂಧು ಗೌಡ ಓ ಇವರಾ? ಗೌರಮ್ಮ ತೋರಿಸ್ಬಿಟ್ಟಿ ಗೌರಿ ಗೌರಿ ಮಕ್ಳಿಗೆ ಜನ್ಮ ಕೊಟ್ಟೆ ಗೌರಿ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಗೌರಿ ಹೋಗ್ಬಿಟ್ಟೆ ಬೇಗ. ಅಲ್ಲೇ ನೋಡಿ ನೋಡಿ ಉಗೀತಾ ಇರ್ತಾರೆ ಮಾತ್ರ. ಇಲ್ಲೇ ಇಷ್ಟೊಂದು ನೆನ್ಸಿದ್ರಲ್ಲ ನಾನು ಬೆಳಿಗ್ಗೆ ಎಷ್ಟೊತ್ತು ಹೇಳ್ತಿದ್ವಿ ಇದು ಗೊತ್ತಲ್ಲ ಒಂದೂವರೆ ಮೇಕೆ ಇದ್ರೆ ಮೊಬೈಲೆಲ್ಲ ಕೈ ಸಿಕ್ಕದು ಬ್ರೇಕ್ ಇರೋದೆ ಬಸ್ ಸ್ಟ್ಯಾಂಡಲ್ಲಿ ಬಾಗಡಪ್ಪ ನೋಡಿ ಅಂತಾರೆ. ಹೋಗಲ್ಲ ನನಗೆ ಜೊತೆ ನಿಂತ್ಕ ಮಾತಾಡಂಗಿಲ್ಲ ಅವರು. ಭಯ ಗೌಡಪ್ಪನ್ ಕಂಡ್ರೆ ಈ ಮಟ್ಟ ಯಾರು ನಿಂತ್ಕೊಂಡು ಎಷ್ಟು ಮಟಕಿದ್ದೀನಿ ಅಂತ ಲೆಕ್ಕ ಆಯ್ತು.
ಅಲ್ಲ ಎಲ್ಲ ಏನಕ್ಕೂ ಎದುರ್ಕೊಂಡ್ರೆ ಎಲ್ಲಾರು ಅವ್ರೆ ಎಲ್ಲಾರು ಎದುರ್ಕತ್ತಾರೆ ನೆಮ್ಮದಿ ಮನಿಕಬಿಡೋಗಿ ಹೋಗಿ ಬಂದು ಹೋಗಲ್ಲ ಕನಕ ನಮ್ದಾಗ ಹೋಗ್ಬೇಕು. ಸೊ ಗೈಸ್ ಇವಾಗ ಚಕ್ಲಿ ಮಾಡ್ತಾ ಇದ್ದೀವಿ. ಅವೆರಡು ಸ್ವೀಟ್ ಮಾಡಾಯಿತು, ಅದ್ರ ಜೊತೆ ಕರ್ಜಿಕಾಯಿ ಮಾಡಿದ್ವಿ. ಬಟ್ ಅದು ವಿಡಿಯೋ ಮಾಡಿಲ್ಲ, ಇನ್ನೂ ಸುಮಾರು ತಿಂಡಿ ಮಾಡಿರೋದು ವಿಡಿಯೋನೇ ಮಾಡಿಲ್ಲ. ಬೆಳಿಗ್ಗೆ ಕರೆಕ್ಟಾಗಿ 11 ಗಂಟೆಯಲ್ಲಿ ಇಟ್ಕೊಂಡಿದ್ದಕ್ಕೆ ಇವಾಗ 7:30ಗೆ ತಿಂಡಿ ಎಲ್ಲ ಮಾಡಿ ಮುಗ್ದಿದೆ. ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ, ಚಿಕನ್ ಉಂಡೆ, ಕಜ್ಜಾಯ, ಸಿಹಿ ಪುರಿ, ಆಮೇಲೆ ಇನ್ನೂ ಏನೇನೋ ಮಾಡಿದ್ವಿ, ಏನೂ ನೆನಪಾಗ್ತಿಲ್ಲ. ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ನೋಡಿ ಎಲ್ಲ ಮಾಡಿ ಎತ್ತಿಟ್ಟಿದ್ದೀವಿ. ಸೊ ಇವಾಗ ಅದೆಲ್ಲ ತಿಂಡಿ ಎಲ್ಲ ಮಾಡಾದ್ಮೇಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಈಗ ದೇವಸ್ಥಾನದ ಹತ್ರ ಫೋನ್ ನೋಡ್ತಾ ಇದ್ದಾರೆ ಇವರು. ಇನ್ನೂ ದೇವ್ರು ರೆಡಿ ಮಾಡಿಲ್ಲ. ನೋಡಿ ರಾಮ ಮಂದಿರದಲ್ಲಿ ಪೂಜೆ ಇತ್ತು. ಇವತ್ತು ಶನಿವಾರ ಅಲ್ವಾ, ಸೊ ಅದಕ್ಕೆ ಪೂಜೆ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಹಾಗೆ ಅದ್ರ ಪಕ್ಕದಲ್ಲೇ ಮಾರಿಗುಡಿ ದೇವಸ್ಥಾನ ಇದೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ಊರಿಗೆ ಹೋಗಿರೋ ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಸೊ ನೆಕ್ಸ್ಟು ಪಾರ್ಟ್ 2 ವಿಡಿಯೋಗಾಗಿ ಹಾಗೆ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.